ನೆನಪಿನ ಶಕ್ತಿ ಅಂದ ತಕ್ಷಣ ಯಾರು ತಿರುಗಿ ನೋಡಲ್ಲ ಹೇಳಿ. ಇಟ್ ಈಸ್ ನಾಟ್ ಅಬೌಟ್ ಪುವರ್ ಮೆಮರಿ, ಇಟ್ ಈಸ್ ದಟ್ ವಿ ಡೋಂಟ್ ನೋ ಹೌ ಟು ಟ್ರೈನ್ ಇಟ್ ಅಂತ ಒಂದು ಮಾತಿದೆ. ಹಾಗಿದ್ರೆ ಡು ವಿ ನೋ ಹೌ ಟು ಹ್ಯಾಂಡಲ್ ಆರ್ ಬ್ರೈನ್? ಈ ಅಕಾಡೆಮಿಕ್ಸ್ ಅನ್ನೋದು ಒಂದು ಬಿಗ್ ಕ್ವೆಶನ್ ಮಾರ್ಕ್ ಫಾರ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್. ಯಾಕೆ ಓದಬೇಕು? ಸ್ಪೀಡ್ ಕಾರ್ಡ್ಸ್ ಅಂತ ಹೇಳ್ತೀವಿ, ಅದನ್ನು ಶಫಲ್ ಮಾಡಿ ಕೊಡ್ತಾರೆ. ಆ ಆರ್ಡರ್ನ ಮೆಮರೈಸ್ ಮಾಡಬೇಕು ನೀವು. ಇಡೀ ಭೂಮಂಡಲದಲ್ಲಿ ಇರೋವಂಥ ಮರಳಿನ ಕಣಗಳು, ಗ್ರೇನ್ಸ್ ಆಫ್ ಸ್ಯಾಂಡ್, ಅದನ್ನು ಮೀರಿಸೋ ಅಷ್ಟು ಕೆಪಾಸಿಟಿ ನಮ್ಮ ಬ್ರೈನಿಗಿದೆ. ಮೆದುಳಿಗೆ ಅರ್ಥ ಆಗೋ ಭಾಷೆ ಇಮೇಜ್ ಯಾಕೆ? ಅದು ಡೈರೆಕ್ಟಾಗಿ ಇಮೇಜ್ ಫಾರ್ಮ್ಯಾಟ್ ಆಗಿ ಬಂದಾಗ ಇಟ್ ಅಂಡರ್ಸ್ಟ್ಯಾಂಡ್ಸ್ ಬೆಟರ್. ಸೊ ಎನಿಥಿಂಗ್ ಯು ರೀಡ್ ಟುಡೇ ಯು ಶುಡ್ ಟ್ರೈ ಟು ರಿವೈಸ್ ಇಟ್ ವಿತಿನ್ 24 hours. ಇಟ್ ಈಸ್ ಅ ಮಸ್ಟ್ ಆ್ಯಂಡ್ ಶುಡ್. ಯಾಕೆ? ಇನ್ನೊಂದು, ಈ ವಯಸ್ಸಾಗ್ತಾ ಆಗ್ತಾ ನೆನಪಿನ ಶಕ್ತಿ ಕಮ್ಮಿ ಆಗತ್ತಾ? ಎಸ್. ಸೊ ದೇರ್ಸ್ ಅ ಡಿಸೀಸ್ ಬೈ ನೇಮ್ ಡಿಮೆನ್ಷಿಯಾ ಆರ್ ಆಲ್ಝೈಮರ್ಸ್. ಕೇಳಿರ್ತೀರಾ? ಅದಕ್ಕೆ 40 ವಯಸ್ಸಲ್ಲಿರೋರಿಗೆ ಯು ಹ್ಯಾವ್ ಟು ಯೂಸ್ ಇಟ್, ಅದರ್ವೈಸ್ ಯು ವಿಲ್ ಲೂಸ್ ಇಟ್. ಪ್ರೆಗ್ನೆನ್ಸಿನಲ್ಲೇನೆ ನಿಮ್ಮ ವೂಂಬಲ್ಲಿದ್ದಂಥ, ಗರ್ಭದಲ್ಲಿದ್ದಂಥ ಮಗುಗೆ ನೀವು ಪಾಠ ಮಾಡ್ತಾ ಬಂದಂಥ ಮಹಿಳೆ, ಅದೇನು ಕೇಳ್ಬೋದಾ? ಇನ್ಫ್ಯಾಂಟ್ ಎಜುಕೇಶನ್ ಅಂತ ಹೇಳ್ತೀವಿ. ಮೆಮರಿ, ನೆನಪಿನ ಶಕ್ತಿ ಅಂದ ತಕ್ಷಣ ಯಾರು ತಿರುಗಿ ನೋಡಲ್ಲ ಹೇಳಿ? ಆ ನೆನಪಿನ ಶಕ್ತಿ ಇಲ್ಲ ಅಂದ್ರೇ ಮನುಷ್ಯ ಎಷ್ಟು ಖಾಲಿ, ಮನುಷ್ಯನ ಲೈಫ್ ಇನ್ನೆಷ್ಟು ಖಾಲಿ ಅಂತೆಲ್ಲ ಬರುತ್ತೆ. ಆದರೆ ಈ ಥರದ ಒಂದು ಮ್ಯಾಟ್ರನ್ನ ಭಾಳ ಖಾಲಿ ಅಲ್ಲ, ಭಾಳ ಜಾಲಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಮಾಸ್ಟರ್ ಮಾಡ್ಕೊಳ್ಳೋದು ಹೇಗೆ? ಇಟ್ ಈಸ್ ನಾಟ್ ಅಬೌಟ್ ಪುವರ್ ಮೆಮರಿ, ಇಟ್ ಈಸ್ ದಟ್ ವಿ ಡೋಂಟ್ ನೋ ಹೌ ಟು ಟ್ರೈನ್ ಇಟ್ ಅಂತ ಒಂದು ಮಾತಿದೆ. ಹಾಗಿದ್ರೆ ಡು ವಿ ನೋ ಹೌ ಟು ಹ್ಯಾಂಡಲ್ ಆರ್ ಬ್ರೈನ್? ಮೆಮರಿ ಅಂದರೆ ಏನದು? ನ್ಯಾಚುರಲ್ ಆಗಿ ಬರೋದಾ? ಅದಕ್ಕೆ ನಾವು ಟ್ರೈನ್ ಮಾಡಬೇಕಾ? ಕೆಲವ್ರಿಗೆ ಮಾತ್ರ ನೆನಪಿನ ಶಕ್ತಿ ಎಷ್ಟೊಂದಿರುತ್ತೆ, ಕೆಲವ್ರಿಗೆ ಯಾಕೆ ಕಮ್ಮಿ? ಇವೆಲ್ಲ ಡೌಟ್ಸ್ಗಳು ನನಗೂ ಇದೆ, ನಿಮಗೂ ಇದೆ. ಇದೆಲ್ಲ ಡೌಟ್ಸ್ಗಳು ನಮಗೆ ಎಷ್ಟಿರುತ್ತೋ ಇದನ್ನು ಕ್ಲಿಯರ್ ಮಾಡುವಂಥ, ಇದರಲ್ಲಿ ಮಾಸ್ಟರ್ ಆಗಿರುವಂಥ ಶಕ್ತಿಗಳು ಇದೇ ಭೂಮಿ ಮೇಲೆ ಇರೋದು. ಇವತ್ತು ಇಟ್ ಇಸ್ ಟ್ರೂಲಿ ಅನ್ ಆನರ್ ಫಾರ್ ಮೀ ಟು ವೆಲ್ಕಮ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಇಂಡಿಯಾದಲ್ಲೇ ನಂಬರ್ 1 ಮೆಮರಿ ಕೋಚ್ ಆಗಿರುವಂಥ ಒನ್ ಆ್ಯಂಡ್ ಓನ್ಲಿ ವೈಷ್ಣವಿ ಅವರು ಫ್ರಮ್ ಬೋಧಿ ವಿದ್ಯಾ, ಹೂಸ್ ಅ ಫೌಂಡರ್. ಮೊದಲನೇದಾಗಿ ವೈಷ್ಣವಿ ಅವರೇ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್ ಕನ್ನಡ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ರಶ್ಮಿ ಅವರೇ, ನೀವು ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀನಿ ರೀ. ಅದರಲ್ಲೂ ಇವತ್ತು ಹೇಳಿ ಕೇಳಿ ಮೆಮರಿ. ನನಗೆ ಮೆಮರಿ ಅಂದ ತಕ್ಷಣವೇ ನನಗೆ ತುಂಬ ಪರ್ಸ್ನಲ್ ಆಗಿರೋ ಟಾಪಿಕ್. ಯಾಕಂದರೆ ನನಗೆ ಅನ್ಸುತ್ತೆ ನಾನು ಯಾವಾಗಲೂ ಒಂಥರ ಬ್ಲ್ಯಾಕ್ ಬೋರ್ಡ್ ಇದ್ದಂಗೆ. ಇನ್ಸ್ಟೆಂಟಾಗಿ ಮೆಮರಿ, ಯಾರಾದ್ರು ಮಾತಾಡಿದ್ರೆ ಎಲ್ಲ ಅಲ್ಲಿರುತ್ತೆ. ಕೆಲವು ಸತಿ ಏನಾಗ್ಬಿಡುತ್ತೆ, ಒಂದು 2-3 ದಿನ ಬಿಟ್ಟರೆ ನನಗೆ ನೀವು ಬೇರೆ ರೆಕಾರ್ಡಿಂಗ್ ಶುರುವಾಗಿ ಮುಂಚೆನೂ ಕೇಳಿದ್ರಿ, ನಾಪ್ಕ ಇದೆಯಾ ಪಾಡ್ಕಾಸ್ಟಲ್ಲಿ ಇಷ್ಟು ಜನಗಳನ್ನು ಮೀಟ್ ಮಾಡ್ತೀರಿ, ನೀವು ಒಂದು 50 ಬುಕ್ ಬರಿಬೋದು ಅಂದಾಗ ನನಗೆ ಒಳಗಿಂದು ಮೇಡಮ್ ನಮ್ಮ ಬೆಳ್ಳೆಕಾಳು ನಮಗೆ ಗೊತ್ತು, ಸುಮ್ಮನಿರಿ ಅಂತ. ಯಾಕಂದರೆ ನೆನಪಿನ ಶಕ್ತಿ ಕೆಲವು ಸತಿ ಕೇಳಿದ್ರೂ ಮರ್ತೋಗಿರುತ್ತೆ. ಸೊ ಹೌ ಟು ರೀಟೇನ್ ವಿಚಾರಗಳು ಫಾರ್ ಅ ಲಾಂಗ್ ಟರ್ಮ್, ನ್ಯಾಚುರಲಿ ಮೆಮರಿನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಎಲ್ಲದ್ರ ಬಗ್ಗೆ ನಮ್ಮ ಆಡಿಯನ್ಸನ್ನು ರೆಪ್ರೆಸೆಂಟ್ ಮಾಡ್ತಾ ನಿಮ್ಮನ್ನು ಮಾತಿಗಳಿತಾ ವೆಲ್ಕಮ್ ಮಾಡಿದ್ದೀನಿ. ಐ ಥಿಂಕ್ ನೀವು ಪ್ರೆಗ್ನೆನ್ಸಿನಲ್ಲೇ ನಿಮ್ಮ ಮಕ್ಕಳು, ಅದೇ ವೂಂಬಲ್ಲಿದ್ದಂಥ, ಗರ್ಭದಲ್ಲಿದ್ದಂಥ ಮಗುಗೆ ನೀವು ಪಾಠ ಮಾಡ್ತಾ ಬಂದಂಥ ಮಹಿಳೆ, ಅದೇನು ಕೇಳ್ಬೋದಾ? ಇನ್ಫ್ಯಾಂಟ್ ಎಜುಕೇಶನ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಪಾಸಿಬಲ್ ಟು ಟ್ರೈನ್. ಮಗು ವೂಂಬಲ್ಲಿದ್ದಾಗ ಇಟ್ ಕ್ಯಾನ್ ಸೆನ್ಸ್ ದ ಮದರ್ಸ್ ವಾಯ್ಸ್, ಫೀಲಿಂಗ್ಸ್, ಪ್ರತಿಯೊಂದು ಸಾಧ್ಯ ಇದೆ. ಸೊ ಅದನ್ನು ನಾನು ನನ್ನ ಮಕ್ಕಳಲ್ಲಿ ನಾನು ಮಾಡ್ತಾ ಬಂದೆ. ಆ್ಯಟ್ ಎ ಲೇಟರ್ ಸ್ಟೇಜ್ ಸೊ ಅದರ ರಿಸಲ್ಟ್ಸು ಕಾಣಿಸ್ತಾ ಬಂತು. ಜನರಲಿ ನಾವೇನು ಅಂದ್ಕೊಂಡ್ಬಿಡ್ತೀವಿ ಅಂದರೆ, ಹುಟ್ಟಿದ ತಕ್ಷಣ ಮಗುಗೇನೂ ಅರ್ಥ ಆಗಲ್ಲ, ಹೊಟ್ಟೆಲಿರೋ ಮಗುಗೆ ಹೇಗೆ ಸಾಧ್ಯ? ಬಟ್ ಐ ಹ್ಯಾವ್ ಪ್ರೂವ್ಡ್ ಇಟ್ ರಾಂಗ್. ಸೊ ನನಗೆ ಅದು ನನ್ನ ರಿಸಲ್ಟ್ಸ್ ಕಾಣಿಸಿದೆ. ಐ ಹ್ಯಾವ್ ಕ್ರಿಯೇಟೆಡ್ ಫ್ಯೂ ವೀಡಿಯೋಸ್. ನನ್ನ ಮಗಳ ಟೈಮಲ್ಲಿ ನಾನು ಮಾಡೋಕ್ಕಾಗಿಲ್ಲ. ಸೊ 13 years ಬ್ಯಾಕ್, ಸೊ ಮೇ ಬಿ 6 years ಬ್ಯಾಕ್ ಐ ಹ್ಯಾಡ್ ಮೈ ಸನ್. ಸೊ ಒಂದಷ್ಟು ವೀಡಿಯೋಸ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ದೇರ್ 18 months ಬಾಯ್, ಓಲ್ಡ್ ಬಾಯ್. ಹಿ ಕ್ಯಾನ್ ಐಡೆಂಟಿಫೈ ಅರೌಂಡ್ 20 to 30 flags. He can identify and tell me spellings, okay, a word, those spellings ತೋರಿಸ್ಬಲ್ಲ 5 different languages. So human brain can do anything and everything. ಬೋಧಿ ವಿದ್ಯಾ ಅಂದರೆ ಏನು ವೈಷ್ಣವಿ ಅವರೇ? ಓಕೆ, ಸೊ ಇದು ನನ್ನ ಮೆಮರಿ ಅಕಾಡೆಮಿಗೆ ನೇಮ್ ಇಟ್ಟಿರೋ ಅಂಥದ್ದು. ಯು ವುಡ್ ಹ್ಯಾವ್ ಲರ್ನ್ಟ್ ಅಬೌಟ್
ಗೌತಮ್ ಬುದ್ಧ. ಸೊ ಬೋಧಿ ಅವ್ರಿಗೆ ಮರದ ಕೆಳಗಡೆ ಅಂತ. ಬೋಧಿ ಮರದ ಕೆಳಗೆ ಅವ್ರಿಗೆ ಜ್ಞಾನೋದಯ ಆಯಿತು. ಸಿಮಿಲರ್ಲಿ ನಂದು ಒಂದು ಬೋಧಿ ವೃಕ್ಷದ ಥರ. ಸೊ ಇದರ ಕೆಳಗೆ ಆದಷ್ಟು ಜನಕ್ಕೆ ಈ ಮೆಮರಿ ಬಗ್ಗೆ ಜ್ಞಾನವನ್ನು ಕೊಡಬೇಕು. ಸೊ ದ್ಯಾಟ್ ದೇ ಶುಡ್ ಗೆಟ್ ದ್ಯಾಟ್ ಅವೇರ್ನೆಸ್. ಎಜುಕೇಷನ್ ಆರ್ ಸ್ಟಡೀಸ್ ಇಸ್ ನಾಟ್ ಸಮಥಿಂಗ್ ವೆರಿ ಡಿಫಿಕಲ್ಟ್. ಸೊ ಇದು ಫನ್ ವೇಯಲ್ಲಿ ಕಲಿಯೋ ಅಂಥದ್ದು ಅನ್ನೋದು ಅರ್ಥ ಮಾಡ್ಕೋಬೇಕು. ವೆರಿ ನೈಸ್. ಬ್ರೈನ್ ಬಗ್ಗೆ ಸಾಕಷ್ಟು ವಿಚಾರಗಳು ಓದ್ತಾ ಇದ್ದಾಗ ಬಂದಿದ್ದು, ಬ್ರೈನಿಗೆ ಸಿಕ್ಕಾಪಟ್ಟೆ ಎಷ್ಟು ಕೆಪಾಸಿಟಿ ಇದೆ ಅಂತಂದರೆ, ಈಗ ಬ್ರೈನ್ ಕ್ಯಾನ್ ಅಪ್ಯಾರೆಂಟ್ಲಿ ಸ್ಟೋರ್ ಅಪ್ ಟು 2.5 ಪೆಟಾಬೈಟ್ಸ್ ವಿಚ್ ಇಸ್ ಈಕ್ವಲೆಂಟ್ ಟು 3 million hours ಆಫ್ ಟಿ ವಿ ಶೋಸ್, ಅಂದರೆ ಆಲ್ಮೋಸ್ಟ್ 30 lakh hours ಆಫ್ ಟಿ ವಿ ಶೋಸ್ ಅಂತ. ಸೊ ಡು ಯು ಥಿಂಕ್ ಡೇಟಾನಲ್ಲೆಲ್ಲೋ ಇಷ್ಟಿದೆ, ನಮ್ಮ ಬ್ರೈನ್ಗೆ ಇಷ್ಟು ಕೆಪಾಸಿಟಿ ಇದೆ ಅಂತ? ಡೆಫಿನೆಟ್ಲಿ ರಿಯಾಲಿಟಿನಲ್ಲಿ ನಾವು ಇಷ್ಟನ್ನು ಆಕ್ಸೆಸ್ ಮಾಡ್ತಾ, ಅಂದರೆ ಆಕ್ಸೆಸ್ ಮತ್ತು ಎಕ್ಸಸೈಸ್ ಮಾಡ್ತಾ ಇದ್ದೀವ, ಎಲ್ಲಿ ತೊಂದರೆ ಆಗ್ತಾ ಇರೋದು, ನಾವು ಹೇಗೆ ಇದನ್ನು ಇಂಪ್ರೂವ್ ಮಾಡ್ಕೊಳ್ಳೋದು? ರಿಯಾಲಿಟಿಲಿ ನಾವು ಅದರದ್ದು ನಮ್ಮ ಪೊಟೆನ್ಷಿಯಲ್ ನಮಗೆ ಗೊತ್ತಿಲ್ಲ. ಸೊ ನಿಮ್ಮ ರಿಸರ್ಚಲ್ಲಿ ನೀವು ಪೆಟಾಬೈಟ್ಸ್ ಅಂತ ಹೇಳ್ತಾ ಇದ್ದೀರಾ. ಅಕಾರ್ಡಿಂಗ್ ಟು ಮೀ ವಿ ಹ್ಯಾವ್ 2 into 10^18 ಹೆಕ್ಸಾಬೈಟ್ಸ್ ಅಷ್ಟು ಹ್ಯೂಮನ್ ಕೆಪಾಸಿಟಿ ಇದೆ. ಬಟ್ ವೆರಾಸ್ ಸೋ ಕಾಲ್ಡ್ ಸೂಪರ್ ಕಂಪ್ಯೂಟರ್ ಇದೆಯಲ್ಲ, ಅದಕ್ಕೆ 2 into 10^15 ಪೆಟಾಬೈಟ್ಸ್ ಅಷ್ಟು ಇದೆ. ಸೊ ಇನ್ನೂ ಈಸಿಯಾಗಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದರೆ, ನಮ್ಮ ಇಡೀ ಭೂಮಂಡಲದಲ್ಲಿ ಇರೋ ಅಂಥ ಮರಳಿನ ಕಣಗಳು, ಗ್ರೇನ್ಸ್ ಆಫ್ ಸ್ಯಾಂಡ್ ಇನ್ ದ ಓಷನ್ಸ್ ಆ್ಯಂಡ್ ಇನ್ ದ ಡೆಸರ್ಟ್ಸ್, ಎಷ್ಟು ಕಣಗಳಿದೆಯೋ ಅದನ್ನು ಮೀರಿಸೋ ಅಷ್ಟು ಕೆಪಾಸಿಟಿ ನಮ್ಮ ಬ್ರೈನಿಗಿದೆ. ಈಗೇನಾಗೋಗಿದೆ, ನಮ್ಮ ಸ್ಟೋರೇಜ್ ಡಿವೈಸಸ್ ಲೈಕ್ ಕಂಪ್ಯೂಟರ್ ಆರ್ ಯೋರ್ ಫೋನ್, ಅದೇ ಅಲ್ಟಿಮೇಟು. ಅದ್ರ ಮುಂದೆ ನಾವೇನೂ ಇಲ್ಲ ಅನ್ನೋ ಥಾಟಲ್ಲಿದ್ದೀವಿ. ಬಟ್ ವಿ ಸರ್ಪಾಸ್ ದೋಸ್ ಥಿಂಗ್ಸ್. ಸೊ ವಿ ಕ್ಯಾನ್ ಆಲ್ಸೋ ಮೆಮರೈಸ್ ಎನ್ಸೈಕ್ಲೋಪೀಡಿಯಾ. ಸಾಕಷ್ಟು ಉದಾಹರಣೆಗಳು ನೋಡಿರ್ತೀರ ನೀವು. ಸೊ ನಾವು ಐ ಥಿಂಕ್ ಐ ಹ್ಯಾವ್ ಟು ಸ್ಟಾರ್ಟ್ ಡಿಗಿಂಗ್ ಇನ್ ಟು ದ ವರ್ಲ್ಡ್ ಆಫ್ ಮೆಮರಿ. ಹಂಗಿದ್ರೆ ಇಷ್ಟೆಲ್ಲ ಮಾಡಿರೋ ನಿಮ್ಮ ಬಾಯಿಂದ ಫಸ್ಟು ಮೆಮರಿ ಹಂಗಿದ್ರೆ ಏನು ಅಂತ ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ. ಮೆಮರಿ ಈಸ್ ಅ ಸ್ಕಿಲ್, ಲರ್ನಬಲ್ ಸ್ಕಿಲ್. ಸೊ ನಮ್ಗಿವಾಗ ಆರ್ಟ್ ಅಂದರೆ ಡಾನ್ಸು, ಮ್ಯೂಸಿಕ್ಕು ಹೇಗೆ ಕಲಿತೀವೋ, ಸೊ ಮೆಮರೈಸಿಂಗ್ ಇನ್ಫಾರ್ಮೇಷನ್ ಆರ್ ಎನಿ ಪೀಸ್ ಆಫ್ ಕಾಂಟೆಂಟ್ ಈಸ್ ಅ ಸ್ಕಿಲ್. ಸೊ ಹಂಗಾರೆ ಮೆಮರಿ ಅಂದರೆ ಕಲಿಬಹುದು, ಒಂದು ಕಲೆ, ಕಲಿತು ಮಾಡಬಹುದು. ಹೇಗೆ ಕಲಿಯೋದು? ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಮೆಮರೀಸ್ ಆರ್ ಫಾರ್ಮಿಂಗ್. ಸಿ ಇವಾಗ ಏನೇ ಒಂದು ಇನ್ಫಾರ್ಮೇಷನ್, ಇವಾಗ ಕಂಪ್ಯೂಟರ್ಗೆ ಇನ್ಪುಟ್ ಅಂದರೆ ಹೇಗೆ ಕೊಡ್ತೀವಿ, ಒಂದು ಕೀಬೋರ್ಡು ಮೌಸ್ ಮುಖಾಂತರ ಕೊಡ್ತೀವಿ. ಸಿಮಿಲರ್ಲಿ ಇವಾಗ ನಮ್ಮ ಬ್ರೈನಿಗೆ ಇನ್ಪುಟ್ ಹೇಗೆ ಹೋಗುತ್ತೆ, ನಮ್ಮ 5 sense organs, ಪಂಚೇಂದ್ರಿಯಗಳು, ವಾಟ್ ಎವರ್ ವಿ ಸಿ, ಹಿಯರ್, ಸ್ಮೆಲ್, ಟೇಸ್ಟ್ ಆರ್ ಫೀಲ್, ಎವ್ರಿಥಿಂಗ್ ಗೆಟ್ಸ್ ಸ್ಟೋರ್ಡ್ ಇನ್ ಯೋರ್ ಬ್ರೈನ್ ಇನ್ ದ ಫಾರ್ಮ್ ಆಫ್ ಇಮೇಜಸ್. ವೆನ್ ಯು ಟ್ರೈ ಟು ರೀಕಾಲ್ ದೋಸ್ ಇಮೇಜಸ್, ದಟ್ಸ್ ಮೆಮರಿ. ಸೊ ಬ್ರೈನಿಗೆ ಅಂಡರ್ಸ್ಟ್ಯಾಂಡ್ ಆಗೋ ಒಂದು ಭಾಷೆ ಯಾವುದು? ಇಮೇಜ್. ಅದಕ್ಕೆ ಈಗೆಲ್ಲ ಸಬ್ಕಾನ್ಷಿಯಸ್ ಮೈಂಡಿಗೆ ವಿಜುವಲೈಸೇಷನ್ ಅನ್ನೋದು. ಎಸ್, ಡೆಫಿನೆಟ್ಲಿ. ಸೊ ಇದು ಮೆದುಳಿಗೆ ಅರ್ಥ ಆಗೋ ಭಾಷೆ ಇಮೇಜ್ ಯಾಕೆ? ಸಿ ಅದು ಡೈರೆಕ್ಟಾಗಿ ಇಮೇಜ್ ಫಾರ್ಮ್ಯಾಟಾಗಿ ಬಂದಾಗ ಇಟ್ ಅಂಡರ್ಸ್ಟ್ಯಾಂಡ್ಸ್ ಬೆಟರ್. ಸೊ ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಏನಾಗ್ತಾ ಇದೆ, ನಮ್ಮ ಬುಕ್ಸ್, ಸೋ ಕಾಲ್ಡ್ ಬುಕ್ಸ್, ಎಜುಕೇಷನ್ ಸಿಸ್ಟಮ್ ಹೆಂಗಿರುತ್ತೆ, ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿರುತ್ತೆ. ಸೊ ಆ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿದ್ದಾಗ ಆಬ್ವಿಯಸ್ಲಿ ಇಟ್ ಇಸ್ ಬೋರಿಂಗ್ ಫಾರ್ ಯುವರ್ ಬ್ರೈನ್ ಟು ಇನ್ಪುಟ್ ದ ಇನ್ಫಾರ್ಮೇಷನ್. ಅದಕ್ಕೆ ಫೋಟೋ ಇದ್ರೆ ಬೇಗ ಅರ್ಥ ಆಗ್ತದೆ, ಟಿಂಕಲ್ಲು. ಎಸ್. ಸೊ ಅದಕ್ಕೆ ಯಾಕೆ ಎಜುಕೇಷನ್ ವಿಡಿಯೋಸ್ ಎಷ್ಟು ಮಾಡಿ ಹಾಕ್ತಾರೆ, ಸೊ ದಟ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗಲಿ. ಇನ್ನು ಗುಡ್ ಎಕ್ಸಾಂಪಲ್ ಅಂದರೆ ಮೂವೀಸ್ ಯಾಕೆ ನಮ್ಗೆ ಇಷ್ಟ ಆಗುತ್ತೆ, ಬೇಗ ಅರ್ಥ ಆಗ್ಬಿಡುತ್ತೆ. ಸೊ ಯಾಕೆ, ಸೊ ಡೈರೆಕ್ಟ್ ಇಮೇಜಲ್ಲಿ ಕೊಡ್ತಾ ಇದ್ದಾರೆ, ಸೀನ್ ಟು ಸೀನ್. ಸೊ ದಟ್ಸ್ ಹೌ ಯುವರ್ ಬ್ರೈನ್ ಇಸ್ ಪ್ರೋಗ್ರಾಮ್ಡ್. ಎಸ್, ಇಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಇಮೇಜಸ್. ಆಯಿತು. ಟೆಕ್ಸ್ಟ್ ಟು ಇಮೇಜ್ ಅಂತ ಬಂದರೆ ಥಿಯರಿ ಅರ್ಥ ಆಯಿತು, ಪ್ರಾಕ್ಟಿಕಲ್ಸಿಗೆ ಹೇಗೆ ಎಳೆಯೋದು? ಓಕೆ, ನಿಮ್ಮ ಜೊತೆಗೆ ಒಂದು ಡೆಮಾನ್ಸ್ಟ್ರೇಟ್ ಮಾಡೋಣ ಅದನ್ನು. ಆಲ್ ರೈಟ್. ಸೊ ನಾನು ಒಂದು ಸಣ್ಣ ಕತೆ ಹೇಳ್ತೀನಿ, ಆ ಕತೆ ಮುಖಾಂತರ ಯು ಟ್ರೈ ಟು ವಿಜುವಲೈಸ್. ಓಕೆ, ಇನ್ನೂ ಒಂದು ಸ್ಮಾಲ್, ಅದನ್ನ ಮಾಡೋಕ್ಕೆ ಮುಂಚೆ ಇನ್ನೊಂದು, ಫಾರ್ ಎಕ್ಸಾಂಪಲ್ ನೀವು ಕಣ್ಣು ಮುಚ್ಕೊಂಡು ನಾನೊಂದು ವರ್ಡ್ ಹೇಳ್ತೀನಿ, ಅದ್ರ ಬಗ್ಗೆ ಥಿಂಕ್ ಮಾಡಿ. ಓಕೆ, ಇವಾಗ ಎಲಿಫೆಂಟ್, ಏರೋಪ್ಲೇನ್. ಆಲ್ ರೈಟ್. ನಿಮ್ಮ ಕಣ್ಣು ಮುಂದೆ ತೆಗಿರಿ ಕಣ್ಣು. ಎಲಿಫೆಂಟ್ ಪಿಕ್ಚರ್ ಬಂತಾ, ಸ್ಪೆಲ್ಲಿಂಗ್ ಬಂತಾ? ಎಲಿಫೆಂಟ್ ಪಿಕ್ಚರ್. ಏರೋಪ್ಲೇನ್ ಅಂದಾಗ ಸ್ಪೆಲ್ಲಿಂಗಾ, ಪಿಕ್ಚರಾ? ಪಿಕ್ಚರ್. ಸಿ ಯೋರ್ ಬ್ರೈನ್ ಅಂಡರ್ಸ್ಟ್ಯಾಂಡ್ಸ್ ಇಮೇಜಸ್. ಸೊ ಇಟ್ ಈಸ್ ಪಾಸಿಬಲ್. ಎನಿ ಪೀಸ್ ಆಫ್ ಇನ್ಫಾರ್ಮೇಷನ್ ಯು ಕ್ಯಾನ್ ಟ್ರೈ ಟು ಕನ್ವರ್ಟ್ ಇನ್ ಟು ಇಮೇಜ್. ದಟ್ ಈಸ್ ಪಾಸಿಬಲ್. ಈಗ ಒಂದು ಸ್ಮಾಲ್ ಡೆಮಾನ್ಸ್ಟ್ರೇಷನ್ ಮಾಡೋಣ.
ಸೊ ಈಗ ನನ್ನ ಕಣ್ಮುಚ್ಚಿದೆ, ಈಗ ಯಾರಿಗೂ ಏನೂ ಬಂದಿಲ್ಲ ಅಂದರೆ ದೇ ಹ್ಯಾವ್ ಟು ಟ್ರೈ ಡೂಯಿಂಗ್ ಇಟ್. ಸಿ, ಎವ್ರಿಥಿಂಗ್ ಕಮ್ಸ್ ವಿತ್ ಕನ್ಸಿಸ್ಟೆಂಟ್ ಎಫರ್ಟ್. ಇವಾಗ ಇದು ಅಷ್ಟೇ, ಟ್ರೈನಿಂಗ್ ಅನ್ನೋದು, ಇವಾಗ ಜಿಮ್ಮಿಗೆ ಹೋಗ್ತೀರಾ, ಸೊ ಒನ್ಸ್ ಫಾರ್ ಆಲ್ ನೀವು ಹೋಗ್ತಿದ್ದಂಗೆ 10 kg ಎತ್ತಿಸ್ಬಿಡ್ತಾರ ವೇಟ್ಸು? ನಾಟ್ ಪಾಸಿಬಲ್. ಸೊ ದೇ ವಿಲ್ ಟ್ರೈ ಟು ಟ್ರೈನ್ ಯೋರ್ ಮಸಲ್ಸ್. ಸಿಮಿಲರ್ಲಿ ಬ್ರೈನಲ್ಲೂ ಒಂದು ಮ್ಯಾಟರ್ ಇದೆ. ಸೊ ಅದನ್ನು ನಿಧಾನಕ್ಕೆ ಯು ಹ್ಯಾವ್ ಟು ಡೂ ದ್ಯಾಟ್ ಹೆವಿ ಲಿಫ್ಟಿಂಗ್ ಹೌ through various exercises, various techniques are there. So I'll be trying to showcase few of the techniques. ಇದ್ರ ಜೊತೆಗೆ ಒಂದು ಸ್ಮಾಲ್ ಕತೆ ಹೇಳ್ತೀನಿ. ಹ್ಯಾವ್ ಯು ಹರ್ಡ್ ದ ನೇಮ್ ದಶರಥ್ ಮಾಂಜಿ? ಅದೇ ಅವ್ರ ಹೆಂಡತಿಗೋಸ್ಕರ ಬೆಟ್ಟನ ಕೊರೆದು ಈ ಕಡೆಯಿಂದ ಆ ಕಡೆ ಎಸ್, ಇದ್ ಮಾಡಿದ್ರಲ್ಲ. ಎಕ್ಸಾಕ್ಟ್ಲಿ. ಅವ್ರಿಗೆ ಟ್ರಿಬ್ಯೂಟ್ ಕೊಡಬೇಕು ಅಂತ ಪೋಸ್ಟಲ್ ಸ್ಟ್ಯಾಂಪ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಅವರು ಬೆಟ್ಟ ಕೊರೆದ್ರು, ನೀವು ಹೇಳಿದ್ರಿ. ಒಂದು ಮನುಷ್ಯ ಒಂದು ಕೆಲಸನ, ಈಸ್ ಇಟ್ ಅ ಈಸಿ ಟಾಸ್ಕ್ ಟು ಚಿಪ್ ಡೌನ್ ದ ಮೌಂಟೇನ್? ನೋ, ರೈಟ್? ಸೊ ಒಂದು ಮನುಷ್ಯ ಒಂದು ಕೆಲಸನ ಎಷ್ಟು ವರ್ಷ ಮಾಡ್ಬೋದು? He did it for 22 long years, every day 10 to 12 hours. ನಾನು ಯಾಕೆ ಈ ಎಕ್ಸಾಂಪಲ್ ತಗೊಂಡೆ ಅಂದರೆ, ಆವತ್ತು ಅವರು ಇದು ನನ್ನ ಕೈಯಲ್ಲಾಗಲ್ಲ, ಇದು ಒಂದು ದಿನದ ಕೆಲಸ ಅಂತ ಬಿಟ್ಬಿಟ್ಟಿದ್ರೆ ಇವತ್ತು ನಾವು ಆ ಸಾಧನೆ ನೋಡೋಕ್ಕಾಗ್ತಿರ್ಲಿಲ್ಲ, ರೈಟ್? ವಾಟ್ ಇಸ್ ದಟ್ ಯು ನೀಡ್ ಟು ಲರ್ನ್ ಫ್ರಮ್ ಹಿಮ್ ಇಸ್ ದ ಕನ್ಸಿಸ್ಟೆನ್ಸಿ. ಸಿ, ಇದು ಮೆಮ್ರಿ ಆರ್ ಸಮ್ ಯೋರ್ ಎಜುಕೇಷನ್ ಅಷ್ಟಂತಲ್ಲ. ಎನಿಥಿಂಗ್ ಯು ವಾಂಟ್ ಟು ಅಚೀವ್, ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ನಾವೆಲ್ಲರೂ ನ್ಯೂ ಇಯರ್ ರೆಸೊಲ್ಯೂಷನ್ ಮಾಡಿಬಿಡ್ತೀವಿ. ಸೊ ಅದು ಹೋಗ್ತಾ ಹೋಗ್ತಾ ಜಾನಲ್ಲಿ ಮಾತ್ರ ಆ ಫ್ರೆಶ್ನೆಸ್ ಇರುತ್ತೆ, ಆ ಗೋಲ್ ಅಚೀವ್ ಮಾಡಬೇಕು ಅಂತ. ಲೇಟರ್ ಪಾರ್ಟ್ ಆಫ್ ದ ಲೈಫ್ ವಿ ಡೋಂಟ್ ಇವನ್ ಥಿಂಕ್ ಅಬೌಟ್ ಇಟ್. ಸೊ ದಟ್ ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಒಂದಿತ್ತು ಅಂದರೆ ಎವ್ರಿಥಿಂಗ್ ಇಸ್ ಅ ಮ್ಯಾಚ್. ಸೊ ನಿಮ್ಮ ಕೈಯಲ್ಲಿ ಮೆಮರೈಸ್ ಮಾಡಿಸ್ತೀನಿ. ಸೊ ಯು ಟ್ರೈ ಟು ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಟ್ರೈ ಟು ವಿಜುವಲೈಸ್ ವಾಟ್ ಎವರ್ ಐ ಸೇ, ಓಕೆ? ಒಬ್ಬರು ರಾಜ ರಾಧಾ ವಿಗ್ರಹನ ಇಟ್ಕೊಂಡು ಜಾಕಿರ್ ಹುಸೇನ್ ಕಾನ್ಸರ್ಟ್ಗೆ ಹೋಗಿರ್ತಾರೆ. ಅಲ್ಲಿ ಗಿರ್ಗಯ ಬಿದೋಗ್ಬಿಡ್ತಾರೆ, ಗಿರ್ಗಯ. ಸೊ ಆವಾಗ ಅಲ್ಲಿ ಒಬ್ಬರು ಫಕೀರ್ ಬರ್ತಾರೆ. ಫಕೀರ್ ಬಂದ್ಬಿಟ್ಟು ಒಂದು ನೀಲಿ ಬಣ್ಣದ ಕಲ್ಲು ಕೊಡ್ತಾರೆ, ಇದನ್ನಿಟ್ಕೋ ನಿಂಗೆ ಒಳ್ಳೇದಾಗತ್ತೆ ಅಂತ. ಸೊ ದ್ಯಾಟ್ ವಾಸ್ ಅ ಪ್ರೆಷಿಯಸ್ ಸ್ಟೋನ್. ಅದಿದೆ ಅಂದ್ಬಿಟ್ಟು ರಾಜನ ಪೊಲೀಸವ್ರು ಬಂದು ಜೈಲಿಗೆ ಹಾಕ್ಬಿಡ್ತಾರೆ. ಜೈಲಲ್ಲಿ ರಾಜಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ವೆಂಕಟರಮಣ ಕಾಪಾಡು ಅಂತ ಕೇಳ್ತಾರೆ, ಬರಲಿಲ್ಲ ಅವರು. ದೆನ್ ಶಂಕರ ದಯಾ ತೋರಿಸು ಅಂತಾರೆ. ಶಂಕರ ಸೇಸ್ ದಟ್ ನಂಗೆ ಈಗ ಬರೋಕ್ಕಾಗಲ್ಲ ಅಂತಾರೆ. ದೆನ್ ಇಟ್ ವಾಸ್ ನಾರಾಯಣ ಕಾಪಾಡಿ ಅಂದರೆ ನಾರಾಯಣ ಕಮ್ಸ್ ಇನ್ ದೇರ್. ಸೊ ಬಂದ್ಬಿಟ್ಟು ಒಂದು ಕಲಂ ಕೊಡ್ತಾರೆ. ಕಲಂ ಮೀನ್ಸ್ ಪೆನ್ ಇನ್ ಹಿಂದಿ. ಸೊ ಒಂದು ಲೆಟರ್ ಬರೀ ರಾಜ ಅಂತ ಹೇಳ್ತಾರೆ. ಅಯ್ಯೋ ಸ್ವಾಮಿ, ನನಗೆ ಪ್ರತಿಭೆ ಇಲ್ಲ ಲೆಟರ್ ಬರೆಯೋಕ್ಕೆ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಪ್ರಣಾಮಗಳನ್ನೋ ಮಾಡು ಅಂತಾರೆ. ಎಲ್ಲಿಗೆ ಹೋಗಿ ಮಾಡಬೇಕು? ರಾಮೇಶ್ವರಕ್ಕೆ ಹೋಗಿ ಗೋವಿಂದ ಗೋವಿಂದ ಅಂತ ಪ್ರಣಾಮ ಮಾಡು ಅಂತಾರೆ. ಸೊ ಲೈಟಾಗಿ ರೀಕ್ಯಾಪ್ ಮಾಡೋಣ. ರಾಜ ರಾಧಾ ವಿಗ್ರಹ ಇಟ್ಕೊಂಡು ಜಾಕಿರ್ ಹುಸೇನ್ ಕಾನ್ಸರ್ಟ್ಗೆ ಹೋಗ್ತಾರೆ, ಬಿದೋಗ್ತಾರೆ ಗಿರ್ಗಯ್ಯ. ಫಕೀರ್ ಕಮ್ಸ್ ದೇರ್, ನೀಲಿ ಬಣ್ಣದ ಕಲ್ಲು ಕೊಡ್ತಾರೆ, ಅವ್ರನ್ನ ಜೈಲಿಗೆ ಹಾಕ್ಬಿಡ್ತಾರೆ. ವೆಂಕಟರಮಣ್ ಮೊರೆ ಹೋಗ್ತಾರೆ, ದೆನ್ ಶಂಕರಾಸ್ ಮೊರೆ, ದೆನ್ ನಾರಾಯಣ ಕಮ್ಸ್ ಇನ್ ಟು ದ ಪಿಕ್ಚರ್, ಒಂದು ಕಲಂ ಕೊಡ್ತಾರೆ, ಲೆಟರ್ ಬರೀರಿ ಅಂತಾರೆ, ಪ್ರತಿಭೆ ಇಲ್ಲ ಅಂತ ಹೇಳ್ತಾರೆ, ಪ್ರಣಾಮಗಳನ್ನ ಮಾಡು ಅಂತಾರೆ. ರಾಮೇಶ್ವರಕ್ಕೆ ಹೋಗಿ ಗೋವಿಂದ ಗೋವಿಂದ ಅಂತ ಪ್ರಣಾಮ ಮಾಡಬೇಕು. ಸೊ ಆಲ್ ರೈಟ್. ಸೊ ಏನು ಗ್ಯಾಪ್ಕ ಇಟ್ಕೊಂಡಿರ್ಬೋದು? ಎನಿ ಐಡಿಯಾ? ನಾನಾ ದೇವ್ರೇ ಕಾಪಾಡಪ್ಪ. You ನಾನು ಕಣ್ಣು ಮುಚ್ಕೊಂಡೆ ಉತ್ತರ ಕೊಡ್ತೀನಿ. ನನಗೊಂದೇ ಕಣ್ಣು ಮುಚ್ಕೊಂಡ್ರೆ ಬೇಗ ನಾಲ್ಕಕ್ಕೆ ಬರುತ್ತೆ. Exactly, that is how this is the biggest secret of your brain. ಯಾಕೆ ಹಾಗೆ ಎಕ್ಸ್ಪ್ಲೇನ್ ಮಾಡಲಾ? ಸೊ ಕಣ್ಣು ಮುಚ್ಕೊಂಡಾಗ ಏನಾಗುತ್ತೆ? ಸೊ ಬೇಸಿಕಲಿ ಕಾನ್ಸಂಟ್ರೇಷನ್. ಸಿ, ಎವ್ರಿಬಡಿ ಟೆಲ್ಸ್ ಯು ಕಾನ್ಸಂಟ್ರೇಟ್. ಹ್ಯಾಸ್ ಎನಿಬಡಿ ಟೋಲ್ಡ್ ಯು ಹೌ ಟು ಕಾನ್ಸಂಟ್ರೇಟ್? ಇವಾಗ ಎಕ್ಸಾಮ್ ಹಾಲಲ್ಲಿ ನಾನು ಅಲ್ಲಿ ನೋಡ್ತಾ ಇರ್ತೀನಿ, ಆನ್ಸರ್ ಬರಲ್ಲ. ನಾನು ಅಲ್ಲಿ ವಿಂಡೋ ಹತ್ರ ನೋಡ್ತೀನಿ, ಲೈಟ್ ನೋಡ್ತೀನಿ, ಫ್ಯಾನ್ ನೋಡ್ತೀನಿ, ಕೊನೆಗೆ ಟೀಚರ್ ನೋಡ್ತೀನಿ, ಏನೂ ಗೊತ್ತಾಗಿಲ್ಲ, ಅಕ್ಕಪಕ್ಕ ನೋಡ್ತೀನಿ. ಸೊ ಏನಾಗ್ತಾ ಇದೆ? ಬ್ರೇನ್ಗೆ ಆನ್ಸರ್ ರೀಕಾಲ್ ಮಾಡಬೇಕಾ, ಇಲ್ಲ ನೀನು ನೋಡೋದನ್ನು ನಾನು ನೋಡ್ಬೇಕಾ? ಬ್ರೇನ್ ಇಸ್ ಟ್ರೈಂಗ್ ಟು ಡೂ ಮಲ್ಟಿ ಟಾಸ್ಕಿಂಗ್. ಸೊ ಯು ಶುಡ್ ಟ್ರೈ ಟು ಚಾನಲೈಸ್ ಯುವರ್ ಥಾಟ್. ಸೊ ಚಾನಲೈಸ್ ಮಾಡಬೇಕು ಥಾಟ್ ಅಂದರೆ ಕಣ್ಣು ಮುಚ್ಕೊಂಡು ರೀಕಾಲ್ ಮಾಡಬೇಕು. ಏನು ಕಾನ್ಸೆಪ್ಟ್ ಮೆಮರೈಸ್ ಮಾಡಿದ್ವಿ ಅಂತ ಐಡಿಯಾ ಇದೆಯಾ? ಅಂದರೆ ರಾಜ, ಆಲ್ ರೈಟ್, ನೀವು those words you are able to do it. So we try to memorize the 14 presidents of India. Dr. Rajendra Prasad, Radha,
ಟೀಚರ್ಸ್ ಡೇ ರಾಧಾಕೃಷ್ಣನ್. ಸರ್ವೇಪಲ್ಲಿ ರಾಧಾಕೃಷ್ಣನ್. ಜಾಕೀರ್ ಹುಸೇನ್, ವಿ ನೋ ದಿಸ್ ತಬ್ಲಾ ಆರ್ಟಿಸ್ಟ್, ಬಟ್ ಇನ್ನೊಬ್ರು ಜಾಕೀರ್ ಹುಸೇನ್ ಅನ್ನೋರು ಪ್ರೆಸಿಡೆಂಟ್ ಆಗಿದ್ರು. ಸೊ ದಿಸ್ ಇಸ್ ವಾಟ್ ಇಸ್ ಕನೆಕ್ಟಿಂಗ್ ನೋನ್ ಟು ಅನ್ನೋನ್. ವಿ ನೋ ರಾಜ, ಬಟ್ ವಿ ಡೋಂಟ್ ನೋ ರಾಜೇಂದ್ರ ಪ್ರಸಾದ್. ವಿ ನೋ ರಾಧಾಕೃಷ್ಣ ಐಡಲ್, ಬಟ್ ವಿ ಡೋಂಟ್ ನೋ ಸರ್ವೇಪಲ್ಲಿ ರಾಧಾಕೃಷ್ಣ. ಆಲ್ ದೀಸ್ ಪೀಪಲ್ ಆರ್ ಇನ್ ಟು ಹಿಸ್ಟ್ರಿ. ನಾವು ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಇಸ್ ವಾಟ್ ಇಸ್ ಕನೆಕ್ಟಿಂಗ್ ನೋನ್ ಟು ಅನ್ನೋನ್. ನಮಗೆ ಗೊತ್ತಿರೋ ವಿಷಯಕ್ಕೆ ಗೊತ್ತಿಲ್ಲದೆ ಇರೋದನ್ನು ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಜಾಕೀರ್ ಹುಸೇನ್ ಮಾಡ್ಕೊಂಡ್ವಿ. ಫಕೀರ್ ಬರ್ತಾರೆ, ಸೊ ಫಕ್ರುದ್ದೀನ್ ಅಲಿ ಅಹ್ಮದ್. ನೀಲಿ ಬಣ್ಣದ ಕಲ್ ಕೊಡ್ತಾರೆ, ನೀಲಂ ಸಂಜೀವ ರೆಡ್ಡಿ. ಜೈಲಿಗೆ ಹಾಕ್ತಾರೆ, ಗೈನಿ ಜೇಲ್ ಸಿಂಗ್. ವೆಂಕಟರಮಣ ಕಾಪಾಡು ಅಂತೀವಿ, ಆರ್ ವೆಂಕಟರಾಮನ್. ಶಂಕರ ದಯಾ ತೋರಿಸು ಅಂತೀವಿ, ಶಂಕರ್ ದಯಾಳ್ ಶರ್ಮಾ. ದೆನ್ ನಾರಾಯಣನ್, KR ನಾರಾಯಣ್. ಅವ್ರೇನು ಕೊಡ್ತಾರೆ? ಕಲಾಂ, ಅಬ್ದುಲ್ ಕಲಾಂ. ನೋಡಿ ನೀವೇ ಹೇಳಿದ್ರಿ. ನೆಕ್ಸ್ಟ್ ಆವಾಗ ಲೆಟರ್ ಬರೀರಿ, ನನಗೆ ಬರೆಯಕ್ಕೆ ಬರಲ್ಲ ಅಂತಾರೆ. ದೆನ್ ಪ್ರತಿಭೆ ಇಲ್ಲ ಅಂತಾರೆ. ಪ್ರತಿಭಾ ಪಾಟೀಲ್. ಎಕ್ಸಾಕ್ಟ್ಲಿ. ದೆನ್ ಪ್ರಣಾಮಗಳನ್ನ ಮಾಡು ಅಂತಾರೆ, ಪ್ರಣಬ್ ಮುಖರ್ಜಿ. ದೆನ್ ರಾಮನಾಥ್ ಕೋವಿಂದ್. ರಾಮನಾಥ್ ಕೋವಿಂದ್. ಸೊ ಯು ಮೈಟ್ ಟೆಲ್ ಮಿ, ಕೀಪ್ ಯೋರ್ ಫ್ಯಾಕ್ಟ್ಸ್ ರೈಟ್ ಅಂತ. ಇವಾಗ ಎಕ್ಸಿಸ್ಟಿಂಗ್ ಪ್ರೆಸಿಡೆಂಟ್ ಹೆಸರು ಹೇಳಿಲ್ಲ ಅಂತ ನೀವು ಹೇಳ್ಬೋದು. ದ್ರೌಪದಿ ಮುರ್ಮು ಮೇಡಮ್ನ ನಾವು ಎವ್ರಿ ಡೇ ಆನ್ ಟೆಲಿವಿಷನ್ ಆರ್ ನ್ಯೂಸ್ ಪೇಪರ್, ವಿ ನೋ ಹರ್, ವಿ ಆರ್ ಲುಕಿಂಗ್ ಅಟ್ ಹರ್, ವಿ ನೋ ಹರ್ ಐಡೆಂಟಿಟಿ. ಸೊ ಬ್ರೇನಿಗೆ ಏನು ಅರ್ಥ ಆಗುತ್ತೆ? ಇಮೇಜ್. ನಮ್ಗೆ ಗೊತ್ತಿರೋ ವಿಷಯಕ್ಕೆ ಯಾಕೆ ಅಲ್ಲಿ ಸ್ಟೋರಿಲೆಲ್ಲ ಹಾಕೋಬೇಕು? So this is one method wherein you can try to convert any information to image. This is one way. What you have seen is that. ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಏನೋ ಮಾತಾಡ್ತಾ ಇದ್ದಾಗ ನೀವು ಯಾವ ಹ್ಯಾಂಡಲ್ಲಿ ನಿಮ್ಮದು ರೆಗ್ಯುಲರ್ ಆ್ಯಕ್ಟಿವಿಟಿ ಆಗ್ತಾ ಇರುತ್ತೋ ಅದ್ರದ್ದು ಅಪೋಸಿಟಲ್ಲಿ ಮಾಡಿದಾಗ ನ್ಯೂರೋಪ್ಲಾಸ್ಟಿಸಿಟಿ ಇಂಪ್ರೂವ್ ಆಗುತ್ತೆ, ನ್ಯೂರಾನ್ಸ್ ಫಾರ್ಮ್ ಆಗುತ್ತೆ ಅನ್ನೋದು ಇತ್ತು. Exactly right. Your brain has divided into two hemispheres, left hemisphere and right hemisphere. ನೋಡಿ ಲೆಫ್ಟಲ್ಲಿ ಬರುತ್ತೆ. Left brain is your logical brain. Right brain is your creative brain. And your left brain is connected to the right side of the body, right part of the body, and the right brain to the left part of the body. Now majority of Indians especially, now right-handed people. So ಏನಾಗ್ತದೆ, ರೈಟ್ ಹ್ಯಾಂಡ್ ಯೂಸ್ ಮಾಡೋದ್ರಿಂದ ನಾವು ಲೆಫ್ಟ್ ಬ್ರೈನನ್ನೇ ಜಾಸ್ತಿ ಸ್ಟಿಮ್ಯುಲೇಟ್ ಮಾಡ್ತಿದ್ವಿ. ಬಟ್ ವಿ ರಿಕ್ವೈರ್ ಹೋಲಿಸ್ಟಿಕ್ ಬ್ರೈನ್ ಬೇಕು. ಆ್ಯಂಡ್ ಒನ್ ಮೋರ್ ಫ್ಯಾಕ್ಟ್ ಇಸ್ ದಟ್ ಲೆಫ್ಟ್ ಬ್ರೈನ್ ಅಂದರೆ ಲಾಜಿಕಲ್ ಬ್ರೈನ್ಗೆ ರಿಟೆನ್ಷನ್ ಕೇಪಬಿಲಿಟಿ 20% ಅಷ್ಟೆ. ಸೊ ಯೋರ್ ಕ್ರಿಯೇಟಿವ್ ಬ್ರೈನ್ಗೆ ರಿಟೆನ್ಟಿವಿಟಿ ಜಾಸ್ತಿ ಇದೆ. ಸೊ ಆ್ಯಂಡ್ ದೆರ್ ಇಸ್ ಸಮಥಿಂಗ್ ಪಾರ್ಟ್ ಕಾಲ್ಡ್ ಹಿಪೋಕ್ಯಾಂಪಸ್ ಇನ್ ಬಿಟ್ವೀನ್ ಆರ್ ಟು ಹೆಮಿಸ್ಫಿಯರ್. ಅದೇನು ಮಾಡುತ್ತೆ ಅಂದರೆ, ಈ ಕ್ರಿಯೇಟಿವ್ ಬ್ರೈನಿಗೆ ನಾವು ಇನ್ಫಾರ್ಮೇಷನ್ ಹಾಕಿದಾಗ ಇಟ್ ಕನ್ವರ್ಟ್ಸ್ ದ ಶಾರ್ಟ್ ಟರ್ಮ್ ಮೆಮರಿ ಟು ಲಾಂಗ್ ಟರ್ಮ್ ಮೆಮರಿ. ಸೊ ಅದಕ್ಕೆ ಸ್ಟಿಮ್ಯುಲೇಟ್ ಮಾಡಬೇಕು. ಯಾವ ರೀತಿ ಸ್ಟಿಮ್ಯುಲೇಟ್ ಮಾಡಬೇಕು? ದೇರ್ ಆರ್ ಡಿಫ್ರೆಂಟ್ ಟೆಕ್ನಿಕ್ಸ್. ದ ಇಮೇಜ್ ರೀತಿ ಸ್ಟಿಮ್ಯುಲೇಟ್ ಮಾಡಿದಾಗ, ಇಮೇಜ್ ಥರ ಇನ್ಫಾರ್ಮೇಷನ್ ಕೊಟ್ಟಾಗ ಅದಕ್ಕೆ ದ ಹಿಪೋಕ್ಯಾಂಪಸ್ ವಿಲ್ ಟ್ರೈ ಟು ಫಂಕ್ಷನ್ ಲೈಕ್ ಶಾರ್ಟ್ ಟರ್ಮ್ನ ಲಾಂಗ್ ಟರ್ಮ್ಗೆ ಕನ್ವರ್ಟ್ ಮಾಡಿ ಜ್ಞಾಪಕ ಇಟ್ಕೊಳ್ಳೋ ಅಂತ ಹೆಲ್ಪ್ ಮಾಡುತ್ತೆ ಅದು. ಫಸ್ಟ್ ಇಸ್ ಇಮೇಜ್. ಶಾರ್ಟ್ ಟರ್ಮ್ ಟು ಲಾಂಗ್ ಟರ್ಮ್ ಕನ್ವರ್ಟ್ ಆಗಬೇಕಂದ್ರೆ ಡೇಟಾ ಯಾವಾಗಲೂ ನಮ್ಮಲ್ಲಿ ಉಳಿಬೇಕಂದ್ರೆ ಇಮೇಜ್ ಒಂದು. ಎರಡನೇದು ಅದೇ ಇಮೇಜ್ ರೀತಿ ಮಾಡಿದಾಗ ಇಟ್ ಇನ್ ಟರ್ನ್ ಇಟ್ ಸ್ಟಿಮ್ಯುಲೇಟಿಂಗ್ ಆರ್ ಕ್ರಿಯೇಟಿವ್ ಬ್ರೈನ್. ಸೊ ಇಟ್ ಇಸ್ ನಾಟ್ ದಟ್ ಇದು ಒಂದೇ ಬೇಕು ಅದೊಂದೇ ಬೇಕು ಅಂತಲ್ಲ, ಎರಡೂ ಬೇಕು. ಹೋಲಿಸ್ಟಿಕ್ ಲಾಜಿಕಲ್ ಆಲ್ಸೋ ಇಸ್ ಇಂಪಾರ್ಟೆಂಟ್, ಕ್ರಿಯೇಟಿವಿಟಿ ಆಲ್ಸೋ ಇಸ್ ಇಂಪಾರ್ಟೆಂಟ್. ಬಟ್ ದ ಪ್ರಾಬ್ಲಮ್ ಇಸ್ ದಟ್ ನಾವು ಕ್ರಿಯೇಟಿವ್ ಬ್ರೈನ್ ಯೂಸೇಜೇ ಮಾಡ್ತಾ ಇಲ್ಲ. ವಿ ಡೋಂಟ್ ನೋ ಹೌ ಟು ಯೂಸ್ ಇಟ್. ಸೊ ಅದನ್ನು ನಾವು ಅನ್ಲೀಶ್ ಮಾಡಿದಾಗ ನಮ್ಗೆ ಆ ಹೋಲಿಸ್ಟಿಕ್ ಬ್ರೈನ್ ಅನ್ನೋದು ಬರುತ್ತೆ. ಸೊ ಅದ್ರ ಜೊತೆಗೆ ಒಂದಷ್ಟು ಆವಾಗಲೇ ಕೇಳಿದ್ರಿ ಹೇಗೆ ಮಾಡೋದು ಕಾನ್ಸಂಟ್ರೇಷನ್ಗೆ ಅಂತ, ಒಂದಷ್ಟು ಬ್ರೈನ್ ಜಿಮ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಆಂಬಿಡೆಕ್ಸ್ಟ್ರಸ್ ಹೇಳಿದೆ ನಾನು. ಸೊ ಲೆಫ್ಟ್ ಹ್ಯಾಂಡಲ್ಲಿ ಬರ್ದಾಗ ಏನಾಗುತ್ತೆ, ಯು ಆರ್ ಟ್ರೈಂಗ್ ಟು ಸ್ಟಿಮ್ಯುಲೇಟ್ ಯೋರ್ ರೈಟ್ ಬ್ರೈನ್. ಸೊ ಕಿತಾಪತಿ ಮಾಡೋದು ಬೇಡ ಅಂತೀರಾ? ಸೊ ಈ ರೀತಿ ದೇರ್ ಆರ್ ಡಿಫ್ರೆಂಟ್. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಈ ಥರದ್ದು ರೈಟಿಂಗ್ ಎಕ್ಸಸೈಸಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಯು ಕ್ಯಾನ್ ಟ್ರೈ ಟು, ಇಫ್ ಯುವರ್ ಆಡಿಯನ್ಸ್ ವಾಂಟ್ ಟು ಲುಕ್ ಅಟ್ ದ್ಯಾಟ್, ದೇ ಕ್ಯಾನ್ ಟ್ರೈ ಟು ಲರ್ನ್. ಈಗ ಐ ವಿಲ್ ಗಿವ್ ಯು ಏಜ್ ವೈಸ್ ಕ್ಯಾಟಗರಿ ವೈಷ್ಣವಿ ಅವರೇ. 0 to 10 ಮೆಮರಿ ಶಾರ್ಪ್ ಆಗಿರ್ಬೇಕಂದ್ರೆ 3 things to do. ಫಸ್ಟ್ ಆಫ್ ಆಲ್ TV ಬೇಡ. ಓಕೆ. ಆ್ಯಂಡ್ ದೆನ್ ಸೊ ವಿ ಶುಡ್ ಆಲ್ವೇಸ್ ಎಕ್ಸ್ಪೋಸ್ ದೆಮ್ ಫಾರ್ ಲರ್ನಿಂಗ್. ಸೊ ಈ ಥರ ಫ್ಲ್ಯಾಶ್ ಕಾರ್ಡ್ಸ್ ಮಾಡಿಸೋದು. ಫ್ಲ್ಯಾಶ್ ಕಾರ್ಡ್ಸ್ ಅಂದರೆ ಅದೇನಾ? ಅದೇ
ಕಾರ್ಡ್ಸ್ಗಳು ಆ ಥರದ್ದು ರೆಡಿನೂ ಸಿಗುತ್ತೆ. ಜೊತೆಗೆ ಕೆಳಗಡೆ ಹೆಸರು. Okay. ಎಸ್, ಅಟ್ ಯಂಗರ್ ಏಜ್ ಇನ್ನೂ 5 ಇಯರ್ಸ್ ಕೆಳಗೇನೆ ಅದು ಫ್ಲ್ಯಾಶ್ ಕಾರ್ಡ್ಸ್ ಎಲ್ಲ ಮಾಡ್ಬೋದು. ಆ್ಯಂಡ್ ಎಂಕರೇಜ್, ಸೊ ರಾದರ್ ದ್ಯಾನ್ ಟಿ ವಿ ಯು ಕ್ಯಾನ್ ಟ್ರೈ ಟು ಆಸ್ಕ್ ದೆಮ್ ಟು ಸಾಲ್ವ್ ಸಮ್ ರಿಡಲ್ಸ್, ಪಝಲ್ಸ್. ಸೊ ಮೈಂಡ್ಗೊಂದು ಆ್ಯಕ್ಟಿವಿಟಿ ಬೇಕು, ಅಂಥ ಆ್ಯಕ್ಟಿವಿಟಿಗಳನ್ನ ಮಾಡಿಸ್ಬೇಕು. ಸೊ ಈ ರೀತಿ 4x4 ಆರ್ 4x5, 5x5 ಎಷ್ಟು ಬಾಕ್ಸ್ ಬೇಕಾದರೂ ಅಷ್ಟು ಬಾಕ್ಸ್ ಹಾಕ್ಕೋಬೋದು ನೀವು. ಸೊ ಹಾಕ್ಕೊಂಬಿಟ್ಟು ಅದರೊಳಗೆ ರ್ಯಾಂಡಮ್ ಆಗಿ ನಂಬರ್ಸ್ನ ತುಂಬಿಸ್ಕೊಂಡು ಬನ್ನಿ. ಸೀಕ್ವೆನ್ಸ್ ಹೆಂಗೆ ಬೇಕಾದ್ರೂ ತುಂಬಿಸ್ಬಿಟ್ಟು ಯು ಶುಡ್ ಟ್ರೈ ಟು ಗಿವ್ ದಿಸ್ ಎಕ್ಸಸೈಸ್ ಫಾರ್ ಯುವರ್ ಐ. ಓಕೆ, ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಲಿಟ್ರಲಿ ನಿಮ್ಮ ಕಣ್ಣಲ್ಲೇ ನೀವು ಸೀಕ್ವೆನ್ಷಿಯಲಿ ನಂಬರ್ಸ್ನ ಟ್ರೇಸ್ ಮಾಡಬೇಕು. 1 ಎಲ್ಲಿದೆ, 2 ಎಲ್ಲಿದೆ, 3 ಎಲ್ಲಿದೆ, 4 ಎಲ್ಲಿದೆ, ಟ್ರೇಸ್ ಮಾಡಬೇಕು ಕಣ್ಣಲ್ಲೇ. ಸೊ ವಿತಿನ್ 15 seconds ಯು ಶುಡ್ ಬಿ ಏಬಲ್ ಟು ಟ್ರೇಸ್. ಓಕೆ, ಯು ಶುಡ್ ಟ್ರೇಸ್ ಇಟ್. ಸೊ ಇದು ಒಂದು ಆ್ಯಕ್ಟಿವಿಟಿ. ಇಫ್ ಯು ಆರ್ ನಾಟ್ ಏಬಲ್ ಟು ಟ್ರೇಸ್, 15 seconds ಒಂದು ಡೆಡ್ ಲೈನ್ ಅಂತ ಇಟ್ಕೊಳ್ಳಿ. ಸೊ ಆ 15 seconds ಇರಿ ಮೇಡಮ್, ಎಸ್ ಹೋಗ್ತಾ ಹೋಗ್ತಾ ಫಾಸ್ಟ್ ಬಂತು, ಸ್ಟಾರ್ಟಿಂಗ್ ಸೈಕಲ್ ಹೊಡಿತಾ ಇದೆ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ಸೊ ಬೇಸಿಕಲಿ ಡಿಪೆಂಡಿಂಗ್ ಆನ್ ಯೋರ್ ಲೆವೆಲ್. ಇವಾಗ ಒಂದು 15 secondsಲ್ಲಿ ಇಫ್ ಯು ಆರ್ ಏಬಲ್ ಟು ಡೂ ಅರೌಂಡ್ 15, ಓಕೆ. ಎಲ್ಲರೂ ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ, ಎವ್ರಿಬಡಿ ಈಸ್ ಡಿಫ್ರೆಂಟ್. ಸೊ ಕೆಲವರು ಒಂದು 4 ಮಾಡಿರ್ಬೋದು, ಕೆಲವರು 9 ಮಾಡಿರ್ಬೋದು. ಡಿಪೆಂಡಿಂಗ್ ಆನ್ ಯೋರ್ ಕೆಪಾಸಿಟಿ ಯು ಟ್ರೈ ಟು ಡೂ. ಇನ್ನೊಂದು ಬಾಕ್ಸ್ ಬರ್ಕೊಳ್ಳಿ, ಇನ್ನೊಂದು ಬೇರೆ ಥರ ನಂಬರ್ ಅಲೈನ್ಮೆಂಟ್ ಮಾಡ್ಕೊಳ್ಳಿ, ದೆನ್ ಟ್ರೈ ಟು ಡೂ ದ್ಯಾಟ್. ಇನ್ನೂ ಚಾಲೆಂಜಿಂಗ್ ಬೇಕಾ, ಜಾಸ್ತಿ ಬಾಕ್ಸ್ ಹಾಕ್ಕೊಳ್ಳಿ, ಕಮ್ಮಿ ಟೈಮಿಂಗ್ ಇಟ್ಕೊಳ್ಳಿ. ಟ್ರೈ ಟು ಡೂ ದಿಸ್ ಎಕ್ಸಸೈಸ್. What is this called? ಸೊ ದಿಸ್ ಇಸ್ ವಾಟ್ ಅಬ್ಸರ್ವೇಷನ್ ಸ್ಕಿಲ್ ಬೇಸಿಕಲಿ. ಅಬ್ಸರ್ವೇಷನ್ ಟ್ರ್ಯಾಕಿಂಗ್ ಗೇಮ್. ಸೊ ಇದನ್ನ ಅಬ್ಸರ್ವೇಷನ್ ಮಾಡ್ತಾ ಬಂದ್ರೆ ಯುವರ್ ಬ್ರೈನ್ ಆಕ್ಟಿವ್ ಆಗಿರುತ್ತೆ. ಇದು ಮಾಡೋದ್ರಿಂದ ಬ್ರೈನ್ಗೆ ಏನಾಗುತ್ತೆ? ಕಾನ್ಸಂಟ್ರೇಷನ್. ನಿಮ್ಗೆ ಅದನ್ನ ಮಾಡಬೇಕಾದ್ರೆ ಇನ್ನೇನಾದರೂ ಬೇರೆ ಥಾಟ್ ಬಂತಾ, ಯು ಆರ್ ಟೋಟಲಿ ಫೋಕಸ್ಡ್ ಆನ್ ದ್ಯಾಟ್. ಸೊ ದಿಸ್ ಇಸ್ ಒನ್ ವೇ ಹೌ ಯು ಚಾನಲೈಸ್ ಥಾಟ್ಸ್ ಆಲ್ಸೋ. ವೆರಿ ನೈಸ್. ಸೊ ತುಂಬ ಡಿಸ್ಟ್ರಾಕ್ಟೆಡು, ತುಂಬ ತಲೆನೋವು ಅಥವಾ ಏನೋ 24 ವಿಂಡೋ ಓಪನ್ ಆಗಿದೆ ಅಂದಾಗ ಇದನ್ನು ಮಾಡ್ಬೋದಾ? ಎಸ್. ಆ್ಯಂಡ್ ಮಕ್ಕಳು ಅಂದಾಗ ಸ್ಪೋರ್ಟ್ಸ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಸೊ ಸ್ಪೋರ್ಟ್ಸ್ ಅಂತ ಬಂದಾಗ ಸ್ವಿಮ್ಮಿಂಗ್ ಆ್ಯಂಡ್ ಬಾಸ್ಕೆಟ್ಬಾಲ್ ಇಸ್ ಅ ಮಸ್ಟ್ ಶುಡ್ ಗೇಮ್ ವಿಚ್ ಚಿಲ್ಡ್ರನ್ ಶುಡ್ ಲರ್ನ್. ಯಾಕೆ ಸ್ವಿಮ್ಮಿಂಗ್ ಆ್ಯಂಡ್ ಬಾಸ್ಕೆಟ್ಬಾಲ್? ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಏನಾಗುತ್ತೆ, ವಿಲ್ ಬಿ ಯೂಸಿಂಗ್ ಬೋತ್ ಯೋರ್ ಹ್ಯಾಂಡ್ಸ್ ಆಫ್ ಬೋತ್ ಪಾರ್ಟ್ಸ್ ಆಫ್ ಯೋರ್ ಬಾಡಿ. ಏನಾಗುತ್ತೆ, ಬ್ರೈನ್ಸ್ ಗೆಟ್ ಸ್ಟಿಮ್ಯುಲೇಟೆಡ್, ಹೋಲಿಸ್ಟಿಕ್ ಬ್ರೈನ್. ಈವನ್ ಬಾಸ್ಕೆಟ್ಬಾಲ್, ಸೊ ಇದು ಹ್ಯಾಂಡು ಬಾಡಿ ಎರಡೂ ಪಾರ್ಟ್ ಆಫ್ ದ ಬಾಡಿ ಯೂಸ್ ಮಾಡ್ತಿರ್ತೀರ. ಎನಿ ಸ್ಪೋರ್ಟ್ ಫಾರ್ ದ್ಯಾಟ್ ಮ್ಯಾಟರ್. ಓಕೆ, ಸೊ ಜನರಲಿ ಯು ಯೂಸ್, ಫಾರ್ ಎಕ್ಸಾಂಪಲ್ ನೀವು ಬ್ಯಾಡ್ಮಿಂಟನ್ ಅಂದಾಗ ಯು ಮೈಟ್ ಯೂಸ್ ಅ ಸಿಂಗಲ್ ಹ್ಯಾಂಡ್, ಬಟ್ ಸಚ್ ಗೇಮ್ಸ್ ಇಟ್ ವಿಲ್ ಹೆಲ್ಪ್ ಯು ಟು ಡೂ ಇಟ್. ವಾವ್. ಅಬೌಟ್ 10 ಏಜ್ ಗ್ರೂಪಲ್ಲಿರೋರಿಗೆ ಏನೇನು ಎಕ್ಸಸೈಸಸ್? As I already told you, all this brain gym, writing exercise, breathing exercise, all these things you have to do. And one more important thing, we can do reverse thought sequencing. ಏನಂಗಂದ್ರೆ, ಸೊ ಜನರಲಿ ಮಲ್ಕೊಂಡ ತಕ್ಷಣ ರಿವರ್ಸ್ ಥಾಟ್ ಸೀಕ್ವೆನ್ಸಿಂಗು ಮಾಡ್ಬೋದು. ಇನ್ನೊಂದು, ಯು ಕ್ಯಾನ್ ಜಸ್ಟ್ ಟ್ರೈ ರೀಕಾಲಿಂಗ್ ಯೋರ್ ಡೇ. ಸೊ ಬೆಳಗ್ಗಿಂದ ರಾತ್ರಿವರೆಗೂ ಏನೇನಾಯಿತು ಅದನ್ನಷ್ಟನ್ನು ರೀಕಾಲ್ ಮಾಡ್ಬೋದು. ಅದು ಒಂದು. ರಿವರ್ಸ್ ಥಾಟ್ ಸೀಕ್ವೆನ್ಸಿಂಗ್ ಅಂದಾಗ ಏನಾಗುತ್ತೆ, ಮಲ್ಕೊಂಡ ತಕ್ಷಣ ನಿದ್ದೆ ಬರಲ್ಲ. ವಿ ಜಸ್ಟ್ ಕೀಪ್ ಗೆಟಿಂಗ್ ಥಾಟ್ಸ್. ನಾಳೆ ಏನು ಮಾಡ್ಬೋದು, ನಾಳೆದು ಇನ್ನೇನು ಮಾಡ್ಬೋದು, ಆಚೆ ನಾಳೆದು ನಿಮ್ಮ ಐಡಿಯಾಗಳು ನಿಮ್ಮ ಪಾಪಪ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ರಶ್ಮಿ ಅವ್ರಿಗೆ ಅಂತ ಅಂದ್ಕೊಂಡ್ರೆ, ಸೊ ಇದಾದ ತಕ್ಷಣ ಮಲ್ಕೊಂಡ ತಕ್ಷಣ ಇವತ್ತು ಮ್ಯಾಚ್ ಸಖತ್ತಾಗಾಯಿತು, ನಾಳೆ ಇನ್ನೇನೇನು ಪ್ರೋಗ್ರಾಮ್ಸು, ನನ್ನ ರಾಧಾ ಬ್ರ್ಯಾಂಡಿಗೆ ಇನ್ನೇನೇನು ಮಾಡಬಹುದು. ಸೊ ಆ್ಯಂಡ್ ದೆನ್ ಕಮಿಂಗ್ ಟು ನೆಕ್ಸ್ಟ್ ಗೆಸ್ಟ್ ಇನ್ಯಾರು ಇರಬಹುದು. ಆಲ್ ರೈಟ್, ದೆನ್ ಗ್ರೂಮಿಂಗ್ ಯುವರ್ ಡಾಗ್ಸ್ ವುಡ್ ಬಿ ಯುವರ್ ಅನದರ್ ಥಾಟ್. ಓಕೆ, ಈ ರೀತಿ ಥಾಟ್ ಬರುತ್ತೆ. ಸೊ ಅದನ್ನು ರಿವರ್ಸಲ್ಲಿ ರೀಕಾಲ್ ಮಾಡಬೇಕು. ಅದೇನಾಯಿತು, ಲಾಸ್ಟ್ ಥಾಟ್ ಏನೋ ಗ್ರೂಮಿಂಗ್ ದ ಡಾಗ್ ಬಂತು, ಅದಾದಮೇಲೆ ಗೆಸ್ಟ್ ಬಗ್ಗೆ ಯೋಚನೆ ಮಾಡಿದ್ರೆ, ಅದಕ್ಕೆ ಮುಂಚೆ ರಾಧಾ ಸ್ಯಾರಿ ಬ್ರ್ಯಾಂಡ್ ಬಗ್ಗೆ ಯೋಚನೆ ಮಾಡಿದ್ರೆ. ಸೊ ಈ ರೀತಿ ರಿವರ್ಸಲ್ಲಿ ಹೋದಾಗ ಯು ಆರ್ ಟ್ರೈಂಗ್ ಟು ಆ್ಯಕ್ಟಿವ್ಲಿ ರಿಟ್ರೀವ್ ದ್ಯಾಟ್ ಇನ್ಫಾರ್ಮೇಷನ್. ಸೊ ಆ್ಯಕ್ಟಿವ್ ರಿಟ್ರೀವಲ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಟಿವ್ ಆಗಿ ನೀವು ರಿಟ್ರೀವ್ ಮಾಡಬೇಕು ಇನ್ಫಾರ್ಮೇಷನ್. ಬ್ಯೂಟಿಫುಲ್. ದಟ್ಸ್ ಹೌ ವಿ ಡೂ ಇಟ್. ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಯಾವುದು ಗೊತ್ತೇ ಇರಲಿಲ್ಲ, ಎಷ್ಟೋ ವಿಚಾರ.